ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನಾವು ಇವತ್ತು ವರ್ಲ್ಡ್ ಬಿಗ್ಗೆಸ್ಟ್ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸತ್ಯ, ಯಾವ್ದಿದು? ರಾಮೇಶ್ವರಂ ಕೆಫೆ, ಹೊಸೂರು ರೋಡು, ಬೊಮ್ಮಸಂದ್ರನಲ್ಲಿ ಸಿಚುವೇಟ್ ಆಗಿದೆ. ಸೊ ಧೂಳ್ ಧಮಾಕ 90,000 ಸ್ಕ್ವೇರ್ ಫೀಟ್ ನಲ್ಲಿ ರೆಡಿ ಮಾಡಿದ್ದಾರೆ. ಸೊ ಈಗ ಮಂತ್ರಗಳು, ಪೂಜೆಗಳು ಎಲ್ಲ ನಡೀತಾ ಇದೆ. ಸೊ ನಮಗೆ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಕಂಪ್ಲೀಟ್ ಟೂರ್ ಮಾಡಿ ತೋರಿಸ್ತೀವಿ. ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೆ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ, ಲಾಂಗ್ ಆದ್ರೂ. ಸೊ ಇನ್ನೇನು ಹೇಳ್ತೀಯ? ಹೌದು, ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನನ್ಗಂತೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಸೊ ಹೊರಗಡೆಯಿಂದ ಹೋಗ್ತಾ ಇದ್ರೆ ವೈಬ್ಸ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೌದು. ಸೊ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಈಗ ಒಂದು ರಾಮೇಶ್ವರಂ ಕೆಫೆ ಟೂರ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣ ಒಂದು ದೊಡ್ಡ ಫ್ಲಾಗ್ ಕಾಣುತ್ತೆ. ಅದ್ರ ಮುಂದೆಗಡೆನೆ ಆದಿ ಯೋಗಿ ಅವ್ರದ್ದು ಒಂದು ಒಳ್ಳೆ ವಾಟರ್ ಮತ್ತೆ ಇದೆಲ್ಲನು ಈಶ್ವರದ್ದು ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಈಶಾ ಫೌಂಡೇಶನ್ ಅವರೇ ಬಂದು ಲಿಂಗ ಭೈರವಿನ ಸ್ಥಾಪನೆ ಮಾಡಿದ್ದಾರೆ, ದೇವಿ. ಸೊ ತುಂಬ ಪವರ್ಫುಲ್ ಜಾಗ. ನೀವು ಈಶಾ ಫೌಂಡೇಶನ್ಗೆ ಹೋದ್ರೆ ಅಲ್ಲಿ ಗಂಡಸರಿಗೆ ಅಲೋ ಇರೋದಿಲ್ಲ. ಸೊ ಇಲ್ಲಿ ಬಂದೆ ದೇವಿ ದರ್ಶನ ಮಾಡ್ಬೋದು ನೀವು ದೂರ ನಿಂತ್ಕೊಂಡು. ಸೊ ತುಂಬ ಪವರ್ಫುಲ್ ದೇವಿ ಇವರು. ಇಲ್ಲಿ ಬಂದೆ ಇದನ್ನು ದರ್ಶನ ಮಾಡಿಕೊಂಡು ಒಳ್ಳೆ ಊಟನೂ ಸವಿಬೋದು. ಈಗ ನೆಕ್ಸ್ಟು ಇಲ್ಲಿ ಕೃಷ್ಣ ಕುಟೀರ ಇದೆ, ಅಲ್ಲಿ ಗೋಶಾಲೆನೂ ಒಂದು ಸೆಟಪ್ ಮಾಡಿದ್ದಾರೆ, ತೋರಿಸ್ತೀವಿ ಬನ್ನಿ. ಎಂಟ್ರೆನ್ಸ್ ಬಂದ ತಕ್ಷಣ ನಿಮಗೆ ಬಲಗಡೆ ಒಂದು ಕೃಷ್ಣ ಕುಟೀರ ಅಂತ ಹೇಳ್ಬಿಟ್ಟು ಒಂದು ಗೋಶಾಲ ಇದೆ. ಒಂದು ಪುಟ್ಟ ಹಸುಗಳು, ಅದು ಪುಂಗ್ನೂರು ತಳಿದು, ನೋಡೋಕ್ಕೆ ಮುದ್ದಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾವೆ. ಸೊ ಬಂದಾಗ ನೀಟಾಗಿ ಇದು ಒಂದು ನೋಡಿಕೊಂಡು ಊಟಕ್ಕೆ ಹೋಗ್ಬೋದು. ಇಲ್ಲಿ ಅಂದವಾದ ಗಣಪ ಇದ್ದಾರೆ, ಮರದ ಕೆಳಗಡೆ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಒಳ್ಳೆ ಸ್ಕಲ್ಪ್ಚರ್ ಅಂತಾನೆ ಹೇಳ್ಬೋದು. ವಾತಾವರಣ ಅಂತೂ ಅದ್ಭುತವಾಗಿದೆ. ಸೊ ಸೂಪರ್ ಟೆಂಪಲ್ ವೈಬು, ಡಿವೈನ್ ವೈಬೇ ಸಿಗುತ್ತೆ ನಿಮಗೆ. ಫ್ಯಾಮಿಲಿ ಸಮೇತ ಆದಷ್ಟು ಈಗ ಬನ್ನಿ ರಾಮೇಶ್ವರಂ ಕೆಫೆ, ಹೊಸೂರು ರೋಡ್ಗೆ. ಈಗ ನಾವು ಒಳಗಡೆ ಎಲ್ಲ ಟೂರ್ ಮಾಡಿಕೊಂಡು ಊಟಕ್ಕೆ ಹೋಗ್ತೀವಿ. ಅದ್ಭುತವಾದ ಒಂದು ಊಟದ ಸೆಟಪ್ಪು. ಸೊ ಮದುವೆಗಳಲ್ಲಿ ದೇವಸ್ಥಾನದಲ್ಲಿ ಯಾವ ಥರ ಅಡುಗೆ ಬಂದು ಮಾಡ್ಕೊಂಡ್ಬಂದು ಬಡಿಸ್ತಾರೋ ಅದೇ ಥರ ಒಂದು ಸೆಟಪ್ ಇರುತ್ತೆ. ಈಗ ಅಲ್ಲೋಣ ಬನ್ನಿ. ಇಲ್ಲಿ ಎಂಟ್ರೆನ್ಸಲ್ಲಿ ಬಂದಿದ ತಕ್ಷಣ ನಿಮಗೆ ದೋಸೆ, ಇಡ್ಲಿ, ಟಿಫನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ಹಿಂದ್ಗಡೆ ಇನ್ನೊಂದು ಕ್ಯಾಟಗರಿ ಇದೆ, ಸೂಪರ್ ಆಗಿ ಕುತ್ಕೊಂಡು ತಿನ್ನುವಂತ ಜಾಗ, ತೋರಿಸ್ತೀವಿ ಬನ್ನಿ. ಫಸ್ಟ್ ಬಂದ ತಕ್ಷಣ ನಿಮ್ಗೆ ಹೈಲೈಟ್ ಆಗಿ ಕಾಣೋದು ವಿಷ್ಣುವಿನ ದಶಾವತಾರ. ಬಂದ ತಕ್ಷಣ ಎಲ್ಲ ಅವತಾರಗಳನ್ನ ಇಲ್ಲಿ ನೋಡ್ಬೋದು ನೀವು. ಬಂದ್ರೆ ಅಂತೂ ನೋಡ್ತಾ ಇರೋಂಥ ತುಂಬಾನೇ ಖುಷಿ ಆಗುತ್ತೆ. ಸೂಪರ್. ಸೊ ನೋಡಿ, ಇದೇ ಜಾಗನೇ ರಾಮೇಶ್ವರಂದ ಸಾಂಪ್ರದಾಯಿಕವಾಗಿ ಬಾಳೆ ಎಲೆಯಲ್ಲಿ ಈ ಥರ ಕೆಳಗಡೆ ಕೂತು ಊಟ ಮಾಡೋವಂಥದ್ದು ಜಾಗ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನೋಡ್ತಾ ಇದ್ದೀನಿ. ಊಟ ಬಡಿಸೋರಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ. ಅವರು ಇಲ್ಲಿ ಓಡಾಡ್ತಾ ಇರ್ತಾರೆ, ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಬಂದರೆ ಅಂತೂ ಒಳ್ಳೆ ವೈಬ್ಸ್ ಅಂತಾನೆ ಹೇಳ್ಬೋದು. ಸೂಪರ್ ಗುರು. ನೋಡಿ ಯಾವ ಥರ ಲೈನಿಗೆ ಜೋಡಿಸಿದ್ದಾರೆ ಅಂತ. ದೇವಸ್ಥಾನದಲ್ಲಿ ಯಾವ ಥರ ಡಿವೈನ್ ಆಗಿ ಪ್ರಿಪೇರ್ ಮಾಡ್ತಾರೋ ಫುಡ್, ಅದೇ ಥರ ಪ್ರಿಪೇರ್ ಮಾಡಿ ನೀಟಾಗಿ ಜೋಡಿಸಿ ಬಡಿಸ್ತಾರೆ. ಬಡಿಸೋ ಮೂಮೆಂಟ್ನ ನಾವು ನೋಡಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ಊಟ ಸ್ಟಾರ್ಟ್ ಆಗಿಬಿಟ್ರೆ, ಪೂಜೆ ಎಲ್ಲ ಮುಗ್ದಾದ್ಮೇಲೆ ನೀವು ಅದನ್ನು ವಿಟ್ನೆಸ್ ಮಾಡ್ತೀರಾ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ದೀರಾ ನೋಡಿ. ಸಾಕಷ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಮಾಹಿತಿ ನಾವು ರಾಮೇಶ್ವರಂ ಕೆಫೆ ಬಗ್ಗೆ ಕೊಟ್ಟಿದ್ದೀವಿ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಸೊ ಇಲ್ಲಿ ಕ್ಲೀನಿನೆಸ್ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಪ್ರತಿಯೊಂದ್ಸಲಿ ಊಟ ಮಾಡಿದಾದ್ಮೇಲೆ ನೋಡಿ ಈ ತರ ಒಂದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಹೊಂದಿದೆ ನೋಡಿ. ಈ ತರ ಮಾಡ್ತಾ ಇರ್ತಾರೆ. ಸೂಪರ್ ಸರ್. ಸರ್ ಪ್ರತಿ ಸಲ ಕೂತು ಹೋದಾಗ ಈ ತರ ಮಾಡ್ತಾ ಇರ್ತಾರೆ ಸರ್. ಇದು ಮಾಡ್ಲೇಬೇಕು. ಇದು ಯಾವಾಗ ಮಾಡ್ತಾರಲ್ಲ ಅವಾಗ ಕ್ಲೀನ್ನೆಸ್ ಚೆನ್ನಾಗಿರುತ್ತೆ. ಯಾರು ನೆಕ್ಸ್ಟ್ ಬಂದು ಊಟ ಮಾಡ್ತಾರಲ್ಲ ಅವರು ಫೀಲ್ ಕಂಫರ್ಟಬಲ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ಆ ಊಟದ ಒಂದು ಫ್ಯಾಟಿಕ್ ಸ್ಮೆಲ್ ಬಂದ್ಬಿಡುತ್ತೆ. ಅದು ಕಸ್ಟಮರ್ಗೆ ತನಕ ಕಂಫರ್ಟ್. ಆಮೇಲೆ ಹೈಜೀನ್ ವೈಸ್ ಅದಲ್ಲ. ಸೊ ಅದಕ್ಕೋಸ್ಕರ ಈ ತರ ಒಂದು ನಾವು ಏನು ಇವತ್ರಿ ಅಂತ ಪ್ರಾಡಕ್ಟ್ ಇದೆ ಅಲ್ವಾ, ಇದನ್ನ ನಾವು ಸ್ಪ್ರೇ ಮಾಡ್ತೀವಿ. ಇದು ಸ್ಯಾನಿಟೈಸರು, ಕ್ಲೀನರು, ಆಮೇಲೆ ತಿರ್ಗಾ ಒಂದು ಡ್ರೈ. ಅವಾಗ ಕ್ಲೈಂಟ್ಗೆ ತುಂಬಾ ಹೈಜೀನ್ ಇರುತ್ತೆ ಸರ್. ಇವತ್ತು ಬರೋದೇ ಕಸ್ಟಮರ್ಸ್ ಹೆಲ್ತ್ಗೆ ಮತ್ತೆ ಹೈಜೀನ್ಗೋಸ್ಕರ ಅಲ್ವಾ. ಸೊ ಅದಿರುತ್ತೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಸೊ ಊಟ ಅಂತೂ ರೆಡಿಯಾಗಿ ಎಲ್ಲ ಬಕೆಟಲ್ಲಿ ತುಂಬಿಸಿ ಇಟ್ಟಿದ್ರು. ತಿನ್ಮೋಣ ಅಂತ ಹೋದ್ರೆ ಇನ್ನೂ 1.5 ಗಂಟೆ ಆಗುತ್ತೆ. ಪೂಜೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಊಟ ಬಡಿಸ್ತೀನಿ ಅಂತ ಹೇಳಿದ್ರು. ಸೊ ನಮಗೂ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಸೊ ಅದಕ್ಕೋಸ್ಕರ ದೋಸೆ ತಿಂದ್ಬಿಟ್ಟು ಒಂದು ಕಾಫಿ ಕುಡ್ಬಿಟ್ಟು ಹೋಗೋಣ ಅಂತಲೇ ಬಂದರೆ. ಬ್ರೋ ಇನ್ನು ನೈವೇದ್ಯ ಆಗಕ್ಕೆ ಎಷ್ಟೊತ್ತಾಗುತ್ತಂತ? ಪೂಜೆ ಅದೇ ಹೋಮ ಆಗಬೇಕು, ಇನ್ನು ಪ್ರತಿಷ್ಠಾಪನೆ ಆಗಬೇಕು, ಅಲ್ಲಿ ವೆಂಕಟೇಶ್ವರ ಪೂಜೆ ಆಗಬೇಕು, ಅದೆಲ್ಲ ಆದಮೇಲೆ ಊಟ ಬಡಿಸೋದು 1.5 ಅವರಿಂದ 2 ಅವರ್ ಆಗುತ್ತೆ ಆಲ್ಮೋಸ್ಟು. ಸೊ ನಾವು ಬೇರೆ ಕೆಲಸ ಇರೋದ್ರಿಂದ ಬೇಗ ಹೋಗಬೇಕು. ಅದಕ್ಕೋಸ್ಕರ ಸಿಗ್ನೇಚರ್ ದೋಸೆ ಟೇಸ್ಟ್ ಮಾಡೋಣ. ಸೊ ಇವ್ರ ದೋಸೆ ಬಗ್ಗೆ ಮಾತಾಡೋಂಗೆ ಇಲ್ಲ, ಇಡೀ ಇಂಡಿಯಾಗೆ ಗೊತ್ತು. ತಿನ್ಬಿಡೋಣ. ಸೊ ದೋಸೆ ನೋಡಿ ಯಾವ ಥರ ಕಲರ್ ಮೇಲೆ ಯಾವ ಥರ ಕಾಣ್ತಾ ಇದೆ. ಸಿಕ್ಕಾಪಟ್ಟೆ ಕ್ರಿಸ್ಪಿ ನೋಡಿ ಯಾವ ಥರ ಇದೆ. ಒಳಗಡೆ ಫುಲ್ ಪುಡಿ ಎಲ್ಲ ಚೆನ್ನಾಗಿ ಉದುರಿಸಿದ್ದಾರೆ. ಪಲ್ಯಾಗೆಲ್ಲ ಗೋಡಂಬಿ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ತಡ ಮಾಡೋದು ಬೇಡ. ಸೆಂಟ್ರಲ್ಲಿ ಸ್ವಲ್ಪ ಹಾಗೆ ಮುರ್ಕೊಂಬಿಡೋಣ. ಪಲ್ಯ ಸಮೇತ, ಜೊತೆಯಲ್ಲಿ ಚಟ್ನಿ ಸಮೇತ. ಈ ಗ್ಲಾಸಿ ಫಿನಿಶಿಂಗ್ ದೋಸೆ ಬಿಸಿಲಿಗೆ ಆ ಸೂರ್ಯನ ಬೆಳಕಿಗೆ ಪಳ ಅಂತ ಹೊಳಿತಾ ಇದೆ. ತುಪ್ಪನೂ ಹಾಗೆ ಹೊರಗಡೆ ಬರ್ತಾ ಇದೆ. ಒಂದು ತುತ್ತು ಮುರ್ಕೊಂಡು ಚಟ್ನಿ ಜೊತೆ ಟ್ರೈ ಮಾಡ್ಬಿಡೋಣ. ಹಾಂ, ಬೇರೆ ಮಾತೇ ಇಲ್ಲ. ತುಪ್ಪದ ಟೇಸ್ಟು ಅದು ಕೂಡ ನಂದಿನಿ ತುಪ್ಪದ ಟೇಸ್ಟ್ ಬರುತ್ತೆ. ಇದು ಫೇಮಸ್ ಸರ್ ತುಪ್ಪ ರಾಮೇಶ್ವರಂ ಕೆಫೆ. ಹೌದು, ರಾಮೇಶ್ವರಂ ಕೆಫೆಯಲ್ಲಿ ಎಲ್ಲ ಕಡೆ ಹೋಟ್ಲಲ್ಲಿ ದೋಸೆಗೆ ತುಪ್ಪ ಹಾಕ್ತಾರೆ. ಇಲ್ಲಿ ದೋಸೆಗೆ ತುಪ್ಪನ ಸುರಿತಾರೆ. ಅಷ್ಟೇ ವ್ಯತ್ಯಾಸ. ತುಪ್ಪ ಅಷ್ಟು ಜಾಸ್ತಿ ಹಾಕಿರ್ತಾರೆ. ತುಪ್ಪ ತಿನ್ನೋದು ಒಳ್ಳೆಯದು. ಹೌದು, ತುಪ್ಪ ತಿನ್ನೋದು ದೇಹಕ್ಕೆ ಒಳ್ಳೆಯದು. ಸೊ ಇದು ಹಾಕೋದು ಅವರ ಕಾನ್ಸೆಪ್ಟು. ಅದು ಎಷ್ಟು ಪ್ರಮಾಣದಲ್ಲಿ ನಿಮಗೆ ತಿನ್ನೋಕ್ಕೆ ಇಷ್ಟ ತಿನ್ನೋರು ಆರಾಮಾಗಿ ಬಂದು ತಿನ್ಬೋದು. ಇಲ್ಲ ಕಮ್ಮಿ ತಿನ್ನಬೇಕು ಅನ್ನೋರು ಬೇರೆ ರೆಸ್ಟೋರೆಂಟ್ಸ್ಗಳಿದೆ ಕಮ್ಮಿ ತುಪ್ಪ ಹಾಕೋರು, ಅಲ್ಲೂ ಕೂಡ ಹೋಗಿ ಟ್ರೈ ಮಾಡ್ಬೋದು. ಸೊ ತುಂಬ ಜನ ಯಾವಾಗಲೂ ಒಂದ್ಸಲ ಅಪರೂಪಕ್ಕೆ ಬಂದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಟೆಕ್ಸ್ಚರು ಸೂಪರು, ಟೇಸ್ಟು ಹಂಗೆ ಅವಾಗ ಹೇಗೆ ತಿಂದಿದ್ವಿ ಯಾವಾಗ ಹೋಗಿ ತಿನ್ನೋ ಎಲ್ಲ ಕಡೆ ರೆಸ್ಟೋರೆಂಟ್. ಸೊ ಎಲ್ಲ ಬ್ರಾಂಚ್ಗಳಲ್ಲಿ ಯಾವ ಥರ ಇರುತ್ತೆ ಸೇಮ್ ಇಲ್ಲೂ ಕೂಡ ಆಗುತ್ತೆ. ನನಗಂತೂ ಯಾವುದೇ ಬ್ರಾಂಚ್ಗೆ ಹೋದ್ರೂ ಇದೇ ಒಂದು ಕನ್ಸಿಸ್ಟೆನ್ಸಿ, ಇದೇ ಒಂದು ಕ್ವಾಲಿಟಿ ಇರುತ್ತೆ. ಇವರ ಪ್ರೊಕ್ಯೂರ್ಮೆಂಟು ಹಂಗೆ ಇರುತ್ತೆ, ಮೆಟೀರಿಯಲ್, ರಾ ಮೆಟೀರಿಯಲ್ದು. ಸೊ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ. ಸೊ ಸೂಪರ್ ಆದ ದೋಸೆ. ಸೊ ಇಲ್ಲಿ ಭೋಜನ ಶಾಲೆನಲ್ಲಿ ನಾವು ಊಟ ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ಆಗ್ತಾ ಇಲ್ಲ, ಟೈಮ್ ಇಲ್ಲ. ಇನ್ನೊಂದು ಸರಿ ಸಾಧ್ಯ ಆದರೆ ಆ ನೆಲದ ಮೇಲೆ ಕೂತ್ಕೊಂಡು ಆ ಫುಲ್ ಊಟ ಯಾವ ಥರ ಸಿಗುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ. ಇಲ್ಲಾಂದರೆ ಸಾಕಷ್ಟು ಕ್ರಿಯೇಟರ್ಸ್ ನಾಳೆದೆಲ್ಲ ಬಂದು ಕವರ್ ಮಾಡ್ತಾರೆ. ನೋಡಿ, ಆದಷ್ಟು ಬೇಗ ವಿಸಿಟ್ ಮಾಡಿ. ಸೊ ಧೂಳ್ದಮ್ಮಗ ದೋಸೆ ಆದಮೇಲೆ ಕಾಫಿ, ನಾವು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀವಿ. ಬ್ರಾ, ನೀವು? ನಾವು ನಾರ್ಮಲ್ ಸ್ಟ್ರಾಂಗ್ ಆದ ಫಿಲ್ಟರ್ ಕಾಫಿ. ಸಖತ್ತಾಗಿದೆ. ಒಳ್ಳೆ ಟಿಫನ್ನು. ಅಂದರೆ ದೋಸೆ, ಇಡ್ಲಿ ಇದೆಲ್ಲ ತಿಂದಾದ್ಮೇಲೆ ಕಾಫಿ ಕುಡಿಯೋದ್ರಲ್ಲಿ ಇರೋ ಮಜಾನೇ ಬೇರೆ. ಹೌದು ಹಾಂ, ಹೌದು. ಒಳ್ಳೆ ಬ್ರೇಕ್ಫಾಸ್ಟು, ಒಳ್ಳೆ ಊಟ, ಐಸ್ ಕ್ರೀಮು, ಜ್ಯೂಸು ಎಲ್ಲನೂ ಸಿಗುತ್ತೆ. ಬಂದರೆ ಒಂದು ಒಳ್ಳೆ ವೈಬ್ಸು, ಒಂದು ಒಳ್ಳೆ ರೌಂಡ್ ಹಾಕ್ಕೊಂಡು ಮಿನಿಮಮ್ 1 ಅವರ್ ಆಗ್ಬೋದು ಅನ್ಕೊಂತೀನಿ. ಎಲ್ಲ ನೋಡಿ ಎಲ್ಲ ತಿಂದು ಹೋಗೋದಕ್ಕೆ. ನೋಡಿ ಫೋಟೋ ತಗೊಳಕ್ಕೆ 1 ಅವರ್ ಆಗುತ್ತೆ. ಹೌದು. ತಿನ್ನೋ ಸೆಕೆಂಡ್ರಿ. ಒಳ್ಳೆ ಆದಿಯೋಗಿ ಸ್ಟ್ಯಾಚು ಇದೆ, ಲಿಂಗ ಭೈರವಿ ಇದೆ, ತಾಯಿ ಇದ್ದಾರೆ, ಗಣೇಶದೊಂದು ಸೂಪರ್ ಆಗಿರೋ ಗೋಶಾಲ ಇದೆ, ಒಳ್ಳೊಳ್ಳೆ ದೇವರು. ಅದು ನಾನೀಗ ನೋಡಿದ್ರೆ ವೆಂಕಟೇಶ್ವರ ಸ್ವಾಮಿದು ಪ್ರತಿಷ್ಠಾಪನೆ ಸಕ್ಕತ್ತಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳಗಡೆ ಬಂದರೆ ಅಂತ ಆ ವೈಬ್ಸು ಬೇರೆ ಲೆವೆಲ್ ಆಗಿದೆ. ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಲೇ ಬನ್ನಿ ಈ ರಾಮೇಶ್ವರಂ ಕೆಫೆ ಬ್ರಾಂಚ್ಗೆ. ಮ್ಯಾಸಿವ್ ಆಗಿದೆ. ನಾವು ಸಾಧ್ಯ ಆದರೆ ಭೋಜನ ಶಾಲೆನಲ್ಲಿ ಒಂದು ಎಪಿಸೋಡ್ ಮಾಡಿ ಹಾಕ್ತೀವಿ ನೆಕ್ಸ್ಟ್ ಬಂದಾಗ ಈ ಕಡೆ. ಸೊ ಇವತ್ತು ಮಾಡೋಕ್ಕಾಗಿಲ್ಲ, ಕ್ಷಮೆ ಇರಲಿ. ಬಟ್ ನಾಳೆಯಿಂದ ನಮ್ಮ ಬೇರೆ ಕ್ರಿಯೇಟರ್ಸ್ ಎಲ್ಲ ಬರ್ತಾರೆ. ಅವ್ರ ವೀಡಿಯೋಸ್ ಎಲ್ಲ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ನಮಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಏನು ಹೇಳ್ತೀವಿ? ಹೌದು, ಚೆನ್ನಾಗಿತ್ತು. ಸೊ ಬೇರೆ ಎಲ್ಲ ಕಡೆ ಕಂಪೇರ್ ಮಾಡಿದ್ರೆ ಇದು ಸೂಪರ್ ಆಗಿತ್ತು. ಅದೇ ಫ್ಯಾಮಿಲಿ ಎಲ್ಲರೂ ಆಲ್ರೆಡಿ ಹಳೆ ವಿಡಿಯೋ ಅದೆಲ್ಲ ವೀಡಿಯೋಸ್ ಎಲ್ಲ ವೈರಲ್ ಆಗಿರೋದು ನೋಡಿಬಿಟ್ಟು ಬಲವಂತ ಮಾಡ್ತಾ ಇದ್ದಾರೆ ಕರ್ಕೊಂಡು ಹೋಗಿ ಅಂತ. ಸೊ ನಾವು ಆ ಕಡೆಯಿಂದ ಒಂಥರ ಪಿಕ್ನಿಕ್ ಥರ ಬರಬೇಕಾಗುತ್ತೆ ಈ ಕಡೆ ಇನ್ನೊಂದ್ಸಲ. ಸೂಪರ್ ಜಾಗ ಮಾತ್ರ ಅಲ್ಟಿಮೇಟ್. ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾದ್ರೂ ಬನ್ನಿ, ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನಮ್ದು ಇಷ್ಟ ಆಗಿದೆ ಏನು ಮಾಡಬೇಕು ಸರ್? ದಯವಿಟ್ಟು ನಮ್ಮ ಚಾನಲ್ನ ಮತ್ತು ಅನ್ಬಾಕ್ಸ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ವೀಡಿಯೋಸ್ ಎಲ್ಲ ಶೇರ್ ಮಾಡಿ. ನಮ್ಮ ಮಾತ್ರ ಅಂತಲ್ಲ, ಎಲ್ಲ ಕನ್ನಡ ಕ್ರಿಯೇಟರ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ನೀವು ಮಾಡ್ತೀನಿ ಅಂತ ಒಂದು ಒಳ್ಳೆ ವಿಡಿಯೋನಲ್ಲಿ ನೆಕ್ಸ್ಟ್ ಟೈಮ್ ಸಿಗ್ತೀವಿ. ನೋಡ್ತಾ ಇರಿ ಎಲ್ಲರಿಗೂ. ಎಲ್ಲರಿಗೂ ನಮಸ್ಕಾರ, ಸಿಗ್ತೀವಿ ಮತ್ತೆ. ಸಕ್ಕತ್ತಾಗಿ ಇಟ್ಕೊರು. ಸ್ವಲ್ಪ ಉಪ್ಪಿನಕಾಯಿ ಇದ್ದಿದ್ದು ಎಲ್ಲರೂ ಬ್ಲ್ಯಾಕ್ ಕಾಫಿ ಅನ್ಕೊಂಡ್ಬಿಟ್ಟಾರೆ. ಹೊಡಿತಾರೆ ರಮ್ಮದು ಗೊತ್ತಿಲ್ಲ.